ಇಟ್ರಮ್ಮ ಪ್ರಸಾದ ಒಳಗೆ ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ನಾನು, ನನ್ನ ಮಕ್ಕಳು, ನಮ್ಮ ಯಜಮಾನರು, ನಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ದೀವಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಟ್ ನಿನ್ನೆ ಹಬ್ಬ ಇತ್ತು, ನಾನು ಇವತ್ತು ಆಗ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಮತ್ತು ನನ್ನ ಹಾಯ್ ಮಾಡಿ ಹೋಗಿ ಹಾಯ್ ಮಾಡೇ, ಅವಳಿಗೆ ಇಷ್ಟಿಕ್ ಬೇಕಂತ ಹಾಗಾಗಿ ಕಿರಿಸ್ತಾ ಇರೋದು ಋತಿಕಾ. ಇವತ್ತು ನಮ್ಮ ಮನೇಲಿ ಹಬ್ಬ ಯಾವ ಥರ ಮಾಡಿದ್ವಿ ಅನ್ನೋದು ಈ ವ್ಲಾಗಲ್ಲಿ ಪೂರ್ತಿಯಾಗಿ ತೋರಿಸ್ತೀನಿ, ನೀವು ನೋಡ್ಬೋದು ಮತ್ತು ಹಾಗೆ ಸಪೋರ್ಟ್ ಮಾಡಿ. ಅದಕ್ಕೋಸ್ಕರ ಓಲೆ ನೋಡ್ತಾ ಇದ್ದಾಳೆ. ಇವತ್ತು ಮಕ್ಕಳಿಗೆ ಇಬ್ರಿಗೂ ಕೂಡಿಸಿ ಮತ್ತು ಎಳ್ಬೀರ್ಸೋಣ ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೋದ ವರ್ಷ ಮಾಡಬೇಕಿತ್ತು, ಮಾಡಲಿಲ್ಲ ನಾನು. ಹಾಗಾಗಿ ಈ ವರ್ಷ ಮಿಸ್ ಮಾಡ್ಕೊಳ್ಳಾರ್ದಂಗೆ ಮಕ್ಕಳಿಗೆ ಎಳ್ಬೀರ್ತೀನಿ. ಸಾಯಂಕಾಲ ಟೈಮು 6 ಗಂಟೆ ಸುಮಾರಿಗೆ ಈ ಥರ ಮಾಡಬೇಕಂತ ಹೇಳಿದ್ದಾರೆ. ಈಗ ನಮ್ಮ ಋಷಿಕಾ ಹೋಗ್ತಾಳಲ್ಲ, ಅವ್ರ ಮನೆಯಲ್ಲಿ ಗಂಗನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಪುರ ಹತ್ರ ಅಲ್ವಾ, ಅವ್ರು ಹೇಳಿದ್ದಾರೆ ವಸ್ತು ಮೇಲೆ ಕೂಡಿಸ್ಬಿಟ್ಟು ಮಾಡಬೇಕು ಅಂತಂದೇಳಿ. ಕೆಲವರೆಲ್ಲ ಏನಂದರೆ ಸೈಡಿಗೆ ಹಾಸಿಗೆ ಹಾಕ್ಬಿಟ್ಟು ಮನೆ ಈ ಥರ ಹಾಕಿ ಕೂಡಿಸಿ ಮಾಡ್ತಾರೆ. ಬಟ್ ಅವರಿದ್ದು ಇಲ್ಲ, ಆ ಥರ ಮಾಡಬಾರ್ದು, ವಸ್ತು ಮೇಲೆ ಕೂಡಿಸಿ ಮಾಡಬೇಕು ಅಂತಂದೇಳಿ ಹೇಳಿದ್ದಾರೆ. ಮತ್ತು ಅವರು ಹೇಳಿದಾಗ ಮತ್ತು ಯಾವುದೇ ಸರಿ ಅಂತಂದೇಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಇವಾಗ ನನ್ನ ಮಗಳು ಮಾತಾಡ್ತಾಳೆ. ಯಾಕಂದರೆ ಅವಳು ಸುಮ್ಮನೆ ಕಿರಿಸ್ತಾ ಇದ್ದಾಳೆ ದೊಡ್ಡಳು ಋಷಿಕಾ ಓಕೆ ಸೈಲೆಂಟಾಗಿದ್ದಾಳೆ ಆಟ ಆಡ್ಕೊಂಡು. ಇವತ್ತು ನಮ್ಮ ಮನೇಲಿ ಇಸ್ಕಿನ್ ಬೇಳೆ ಸಾರು, ಅಂದರೆ ಅದೇ ಅವರೆಕಾಳು ಸಾಂಬಾರು ಮತ್ತು ರೈಸ್ ಮಾಡಿದ್ವಿ. ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದ್ದೆ. ಮತ್ತು ಪೂಜೆ ಎಲ್ಲ ಮುಗೀತು. ಇವಾಗ ನಾನು ಲಾಗ್ ಮಾಡ್ತಾ ಇರೋದು 2 ಗಂಟೆ ಆಗಿದೆ. ತಗಡೆ ಮಾತಾಡು. ಅದು ನಮ್ಮ ಟ್ವಿನ್ ಬೇಬಿ ಟು ಋಷಿಕಾ, ಅದು ಊಟ ಎಲ್ಲ ಆಗಿದೆ. ಅದಕ್ಕೋಸ್ಕರ ಅವಳು ಮಲ್ಕೊಳ್ಬೇಕು. ಅದಕ್ಕೋಸ್ಕರ ಅವಳೇ ಹಾಸಿಗೆ ಹಾಕೊಂಡು ಮಲ್ಕೊಂಡು ಈಗ ಮಕ್ಕಳಿಗೆ ಎಳ್ಳು ಬೀರೋದು ಅಂತ ಹೇಳಿದ್ನಲ್ವ, ಈ ಥರ 5 ಥರ ಎಳ್ಳು ಬೀರೋದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೋರೆ ಹಣ್ಣು ಅಂತಾರಲ್ಲ, ಬಾರೆಹಣ್ಣು ಅಥವಾ ಬೋರೆ ಹಣ್ಣು, ನಮ್ಮೂರಲ್ಲಿ ಬಾರೆಹಣ್ಣು ಅಂತೀವಿ, ಇಲ್ಲಿ ಬೋರೆ ಹಣ್ಣು ಅಂತಾರೆ. ಆಮೇಲೆ ಮತ್ತು ಕಾಯಿನು, ಮತ್ತು ಹೂವು, ಮತ್ತು ಎಲೆ ಅಡಿಕೆ, ಮತ್ತು ಕಬ್ಬು ನೋಡಿ, ಇದೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬಾಳೆಹಣ್ಣು ತರಿಸಿದ್ದೀನಿ, ಬಾಳೆಹಣ್ಣು ಇಷ್ಟೂ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಕ್ಕಳಿಗೆ ಅರಿಶಿನ ಹಚ್ಚೋದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಅರಿಶಿಣ ರೆಡಿ ಮಾಡಿ ಇಟ್ಟಿದ್ದೀನಿ. ಕಾಲಿಗೆ ಕೈಗೆ ಹಚ್ಚೋದಕ್ಕೆ ನೋಡಿದ್ರಲ್ವ, ನಾನು ಯಾವ ಥರ ಮಕ್ಕಳಿಗೆ ಪೂಜೆ ಮಾಡ್ತೀನಿ ಅನ್ನೋದನ್ನು ನೀವು ಎಂಡ್ವರೆಗೂ ನೋಡ್ಬೋದು. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಎಳ್ಳು ಬೀರೋದನ್ನು ಹೋದ ವರ್ಷವೇ ಮಾಡಬೇಕಿತ್ತು, ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈ ವರ್ಷ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ.
ಹಚ್ಬೇಕಂತ ಅವಳಿಗೆ ಅದ್ಯಾಕೆ ಅಷ್ಟೊಂದು ಹಚ್ಚಿದ್ವಿ ಕೈಗೆ ಒಂದು ಸ್ವಲ್ಪ ಒಂದು ಬೆಳ್ಳಲ್ಲಿ ತಗೊಂಡು ಹಚ್ಚಿ ಬಟ್ಟೆಗೆಲ್ಲ ಮಾಡ್ಕೋತಾರೆ ಹೊಸ ಬಟ್ಟೆ ಬೇರೆ ಲೈಟ್ ಕಲರು ನೋಡಿ ಅವಳ ಬಟ್ಟೆಗೆ ಆಲ್ರೆಡಿ ಆಗೋಯ್ತು ಇಬ್ರು ಬಟ್ಟೆಗೂ ಆಗೋಯ್ತು ಇನ್ನು ಕುತ್ಕೋ ಜಾಣ ಕಾಲ್ ತೋರ್ಸಮ್ಮ ಅಮ್ಮಂಗೆ ಋಷಿ ಕಾಲು ರುಚಿ ತಮ್ಮ ಹಚ್ಚುತ್ತೀನಿ ಈಗಲೇ ಬಿಡು ನೈನ ಸುಮ್ಮನೆ ಹಂಗಿರಿ ಸಾಕು ತಲೆ ಮೇಲೆ ಇಡ್ಲಿ ಬಿಡಮ್ಮ ಏನಿಲ್ಲ ಬಿಡು ಮುಟ್ಟು ಅವಳು ಚಾಕ್ಲೇಟ್ ತಗೋತಿದ್ದಾರೆ ತಗೊಂಡ್ಬಿಡು ಒಂದು ಅವ್ರು ಅಂತ ಏನಲ್ಲ ಹಾಂ ಅಲ್ಲೇ ಕೂತ್ಕೊ ಅಲ್ಲೇ ಕೂತ್ಕೊ ಋಷಿ ಅಲ್ಲೇ ಕುತ್ಕ ಜಾಣ ಮಗು ಅಲ್ಲಿ ಅಲ್ಲೋಡಿ ಜಾಣ ಕೊಡು ತಮ್ಮ ಇಬ್ರು ಆ ಕಡೆಗೆ ತಿರುಗ್ತಾರೆ ಈಗ 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 ಇಲ್ಲಿ 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 ತಲೆ ಮೇಲೆ ಬೇಗ 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 ಇಳ್ಕೊಂತದ್ದಿ ಹಾಕ್ಬಿಡಿ ಸ್ವಲ್ಪ ಹಾಕ್ಬಿಡ್ತೀರಾ ಋತು ನೋಡು ಹೆಂಗೆ ಆಡ್ತಾಳೆ ಆ ಅಮ್ಮಗೊಂದು ಇಷ್ಟು ಬಟ್ಟೆ ಮೇಲೆ ಇರಂಗಿಲ್ಲ ಅಲ್ಮಮ್ಮ ನೋಡ್ದು ಅವ್ಳು ಕಣ್ಣು ಆಗ್ರಿಸೋದು ಸಕ್ಕತ್ತ ಕಾಣಿಸ್ತದೆ ವೆರಿ ಇಲ್ಲಿ ಸ್ವಲ್ಪ ಹತ್ರ ದೂರ ಇದ್ರೇನು ಚೆನ್ನಾಗಿ ಕಾಣಿಸುತ್ತಲ್ಲ ಇಲ್ಲಿ ನೋಡಿ ಇಲ್ಲಿ ಋಷಿ ಋತು ಇಲ್ಲಿ ನೋಡ್ರಿ ಋಷಿಕಾ ಋತು ಋತು ಇಲ್ಲಿ ನೋಡಿ ಇಲ್ಲಿ ಋತಿಕಾ ಋಷಿ ಕಪ್ಪು ಕಪ್ತೀನಿ ಕೂತ್ಕೊ ಇಲ್ಲ ಇಲ್ಲಿ ಅಕ್ಕ ಅದು ಎಳ್ಳು ಅದನ್ನು ಕೊಡ್ಬೇಕಾ ಸುಮ್ಮನೆ ಒಂದು ಎರಡು ಮೇಲೆ ಹಾಕ್ಬೇಕು ನೋಡು 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 ಅಬ್ಬಾ ದೊಡ್ಡ ಮುತ್ತ ಇದೆ ಅವಳು ಮಕ್ಕಳ ಹಾಕೊಂಡು ಎಷ್ಟೊಂದು ಕಾಯಿನ ಇರ್ತಿದ್ವು ಅಲ್ಲ ಕತ್ತಲೆ ಅವಳು ತಾಂಡ್ಲು ಮಾಡು ಇಬ್ರು ಮಾಡಿ ಬಾ ವರ್ಷ ಯಾವುದೇ ಫೋಟೋ ತೆಗಿಯೋದು ಅವ್ರಿಬ್ರು ನಿಲ್ಲಿಸ್ಬಿಟ್ಟು ಹೇಳ್ತೀನಿ ಕೂಚಮ್ಮ ಕೂತ್ಕ ನೀನು ಜಾಣಿ ಕೂಚಳೆ
ಫಸ್ಟ್ ಇಬ್ಬರಿಗೆ ಆಮೇಲೆ ಲಾಸ್ಟ್ಗೆ ನೀನ್ ಜಾನೆ ನೋಡು ಹೌದಾ ಕೂಚೋ ನೋಡ್ರಿ ಒಂದೇ ಸೆಕೆಂಡ್. ಇಲ್ಲಿ ನೋಡಿ, ಇಲ್ಲಿ ಅಮ್ಮ ನೋಡಿ. ಋಷಿ ಋತು ಅಲ್ಲೋಡು ಅಲ್ಲೋಡು ಅಮ್ಮ ಅಮ್ಮ ಅಮ್ಮ. ನೀವಿಬ್ರು ಹಂಗೆ ನೋಡ್ಬೇಕು. ಇಲ್ಲಿ ನೋಡ್ರಿ ಇಬ್ರು. ಇಲ್ಲ ಏನ್ ಚೇನ್ ಬಾಯಿಗೆ ಹಾಕೊಂಡಿದ್ದಾಳ. ಅಲ್ಲ ಚಾಕ್ಲೇಟ್ ಇದ್ರ ಕೂತಿದ್ ಬಾಯ್ಗ ಇವಾಗ ಇದೇನಕ್ಕ ಅದನ್ನು ಹಾಗೆ ಎಲ್ಲಮ್ಮ ಕೂಚೋಳ ಕೂಚೋಳಪ್ಪೆ ಅಲ್ಲಿ ದಾರಿ ಎಷ್ಟು ಹೊತ್ತಿರ್ಬೇಕು ಕ್ಲಾಸ್ ಆಗುತ್ತೆ. ಹಿಂಗೆ ಹಾಕ್ಬೇಕು ದಾರಿಗೆ ಮೂರು ಕಡೆ ಇರ. ನಡಿ ಋಷಿ, ಅಲ್ಲಿ ನಡಿ, ಅಲ್ಲಿ ನಡಿ. ಋಷಿ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಋಷಿ, ಹಾಯ್ ಇಲ್ಲಿ ನೋಡು ಋಷಿ. ಇವಾಗ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಾರಲ್ವ, ಅದು ಲಕ್ಷ್ಮಕ್ಕ ಕೊಟ್ಟಿದ್ದು. ಲಕ್ಷ್ಮಕ್ಕ ಅಂದರೆ ಋಷಿಕ ಹೋಗ್ತಾಳಲ್ವ ಅವ್ರ ಮನೆಗೆ. ಇವಾಗ ಅಲ್ಲಿ ಇದ್ದಾರಲ್ವ ಪಕ್ಕದಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ಸೀರೆ ಉಟ್ಕೊಂಡು, ಅವರೇ ಲಕ್ಷ್ಮಕ್ಕ ಅಂತ ಅಂದರೆ. ಆಮೇಲೆ ವರ್ಷ ಇಲ್ಲಿ ನೋಡು ಋಷಿ. ಋತು ಋತು ಇಲ್ಲಿ ನೋಡೆ. ಋತು ದೇವ್ರೆ, ಇವಳು ಯಾರನೇ ಇವಳು? ಚಾಕ್ಲೇಟ್ ತಿನ್ನೋದ್ರಲ್ಲಿ ಮಗ್ನಾಳು ಆಗ್ಬಿಟ್ಟಿದ್ದಾಳೆ. ಇಲ್ಲಿ ನೋಡು, ನಾನು ಕೊಡಮ್ಮ, ಇಲ್ಲಿ ಕೊಡಿಲಿ. ಕೊಡ್ತೆ ಬಿಚ್ಕೊಡ್ತೀನಿ, ಕೊಡು ಋತು. ಹಾಯ್ ಋತು, ನಾನು ಲಂಗ ಬ್ಲೌಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ಹಂಗಾಗಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಅಂದರೆ ಫೋಟೋ ನಾವೇ ಹೊಡೆಯೋದು ಫೋನಲ್ಲಿ. ಹ್ಞೂ ಅಲ್ವಕ್ಕ. ಇಲ್ಲಿ ನೋಡಿ ಋತು, ಋತು ಇಲ್ಲಿ ನೋಡಿ ಋತು. ಕೈಗಿಡ್ಕ ಹಿಂಗೆ ಕೈಗಿಡ್ಕ ಇತ್ತಗ. ಇಲ್ಲಿ ನೋಡಿ ಇಬ್ರುನ. ಇಲ್ಲಿ ನೋಡಿ ಋತು ಋತು. ಋತು ಅವಳು ನೋಡಿದ್ರು ಇವಳು ನೋಡಲ್ಲ, ಇವಳು ನೋಡಿ. ಋತು ಇಲ್ಲಿ ನೋಡಿ, ಋತು ಇಲ್ಲಿ ನೋಡಿ ಇಲ್ಲಿ. ಅಯ್ಯೋ ದೇವ್ರೇ, ಸಾಕು ಬಿಡುವ. ಅಷ್ಟೇ ಹಿಡ್ಕ ಅಮ್ಮಂಗೆ ಕೊಡೋಗು, ಅಮ್ಮಂಗೆ. ಹೇಳಮ್ಮ, ಹೋಗು ಹೋಗು, ಕೊಡು ಕೊಡೋಗು. ಥ್ಯಾಂಕ್ ಯು, ಇಲ್ಲಿ ಕೊಡು. ಥ್ಯಾಂಕ್ ಯು, ಕೈ ಕೊಡು ಥ್ಯಾಂಕ್ ಯು. ಹಬ್ಬ ಥ್ಯಾಂಕ್ ಯು. ಋಷಿ ನೀನು ಕೈ ಹಾಕ್ ಮಗಳೇ. ಋಷಿಕಾ ನೀನು ಹಿಡ್ಕ. ಋಷಿ ನೀನು ಅಮ್ಮನ ಕೈ ಹಿಡ್ಕಮ್ಮ. ಇಲ್ಲ ಹುಡ್ಗ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಈಗ ಇಲ್ಲಿ ನೋಡಿ, ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಸಾಕಾಗೋಯ್ತು, ನಾವು ಹಾಸ್ಪಿಟ್ಲಲ್ಲಿ ಇರ್ತಿರ್ಚಲ್ಲ, ಹೋಗಮ್ಮ. ಸಾಕು
ಇಲ್ಲಿ ಋತು ಕಚ್ಚಮ್ಮ ಋಷಿ ಋತು ಇಲ್ಲಿ ರೂಪಮ್ಮಗ ಇಲ್ಲ ಅಮ್ಮಗ ಬಾ ಏ, ಹೋಗಮ್ಮಲ್ಲ ಅಮ್ಮಗ ಹಚ್ಚೋಗು ಕಚ್ಚಮ್ಮ ಋಷಿ ಅಲ್ಲಡ್ಗ ಋತು ಅಯ್ಯೋ ಯಾವ್ದೋ ಮೆಸೇಜ್ ಬೇರೆ ಬಂತು ಹೋಯ್ತದು ಇಬ್ರು ಕರೆಕ್ಟ್ ಆಗಿ ಇಡ್ತಿದ್ರು ಅಲ್ಲಿ ಹಚ್ಚ ಮಗ ಹಚ್ಚ ಏ ಅವಳಿಗೆ ಋತುಗ ಹಚ್ಚೋಗ ಅರ್ಶಿನ ಹಚ್ಚೋಗು ಏ ಋತುಗ ಹಚ್ಚು ಅರ್ಶಿನ ಕುಂಕುಮ ಹಚ್ಚು ಋತು ಕಚ್ಚು ಇಬ್ರಿಗೆ ಹಚ್ಚಿರಿ ಋಷಿ ಕಚ್ಚು ಹಚ್ಚ ಇಲ್ಲಿ ಕಚ್ಚಮ್ಮ ಅಲ್ಲಿ ಋತು ಕಚ್ಚು ಅಲ್ಲಿ 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 ಹಚ್ಚ ಅಲ್ಲಿಗ ಋಷಿ ಋಷಿಗೆ ಸಾಕು ಬಿಡ್ರಮ್ಮ ಹ್ಞೂ ಇಟ್ಟೆ ಇಲ್ಲಿ ಇಲ್ಲಿಗ ಹಾಯ್ ಅರ್ಶಿನ ಕುಂಕುಮ ಕೊಡೆ ಇಲ್ಲಿ ಕೊಡೆ ಅವ್ರಿಗೆ ಹಚ್ಚೋಗು ಹಚ್ಚೋಗು ದಡಮ್ಗೆ ಹಚ್ಚೋಗು ಬಾ ನೀನು ಋಷಿ ಕುಂಕುಮ ಹಚ್ಚೋಗ ಕುಂಕುಮ ಹಚ್ಚು ಕುಂಕುಮ ಬರೀ ಅರ್ಶಿನ ಹಚ್ಚಿದೆ ಅಲ್ಲಿ ರೂಪ ಅಲ್ಲಿ ಹಚ್ಚೋಗು ನೋಡ್ತಾ ಹಚ್ಚು ಏನ್ ತಗೊಂಡ್ಲಿ ಅಂತ ಹಾಂ ಹಚ್ಚು ಇವಾಗ ಹಚ್ಚು ಎಲ್ಲ ಮೆತ್ತಿಗೆ ಬೇಡ್ರಿ ಇವಳೇ ನೀನು ನೋಡ್ತಾವಳೆ ನೀನು ಮೆತ್ತು ಬಿಡುವ ಸಾಕು ಬಿಡಪ್ಪ ಸಾಕು ಸಾಕು ಬಿಡ್ರಿ ಸಾಕು ಕೈಗೆಲ್ಲ ಮೆತ್ಕೊಬೇಡ ಜಾಸ್ತಿನ ಸಾಕು ಬಿಡಿ ಸಾಕು ಓಕೆ ತಲೆಗಿಡು ಎಲ್ಲ ಅಪ್ಡೇಟ್ ಆಗ್ತಿವೆ ಅದಕ್ಕೇನೆ ಎಲ್ಲ ಗೂಗಲ್ ಫೋಟೋಸ್ಗೆ ಅಪ್ಲೋಡ್ ಆಗ್ತಿವೆ ಅದಕ್ಕೇನೆ ಬೇಗ ಸಾಕು ಸಾಕು ಏನೈತಿ ಓಕೆ ಯಾರು ಬೇಲಿ ಸತಿ ಇವು ಯಾವ ಹೌದಾ ಇಲ್ಲಿ ಬಾಗ ಋತು ಋಷಿ ಋಷಿಕಾ ಬಾರೆ ಋಷಿ ವಿಡಿಯೋ ಮಾಡ್ಕೊತಿದ್ದೆ ಬಿಡು ಕಿತ್ತಾಕ್ಬೇಡ್ರಿ ಕಣೆ ಕಿತ್ತಬೇಡ ಋಷಿಕಾ ಋತು 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 ನೋಡಿ 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 ನೋಡಮ್ಮ ನೋಡಮ್ಮ ಇಲ್ಲಿ ಪಾಪ ಬರ್ತೈತೆ ಈಗ ಇಲ್ಲಿ ಇಲ್ಲಿ ಪಾಪ ಪಾಪ ಬಂತು ಪಾಪ ವಿಡಿಯೋ ಇದೆಲ್ಲ ಫೋಟೋಶೂಟ್ ಮಾಡಿರೋದು ಮಕ್ಕಳಿಗೆ ಮೊದಲು ಡ್ರೆಸ್ ಹಾಕಿದ್ನಲ್ಲ ಅದು ನಾನು ತೊಗೊಂಡು ಬಂದಿರೋ ಡ್ರೆಸ್ಸಲ್ಲಿ ಇದು ಮಾಡಿದೆ ಎಳ್ಳು ಬೇರೆದು ಆಮೇಲೆ ಲಕ್ಷ್ಮಕ್ಕನೂ ಇಬ್ರಿಗೂ ಒಂದೊಂದು ಜೊತೆ ಡ್ರೆಸ್ಸು ಇದೇ ಲಂಗ ಚೋಲಿ ಹೊಲ್ದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಮೊದಲೇ ಈ ಡ್ರೆಸ್ನ ಹಾಕ್ಬಿಟ್ಟು ಎಳ್ಳು ಬೀರಿದ್ರೆ ಚೆನ್ನಾಗಿತ್ತು ಅಂತಂದೇಳಿ ಅನ್ನಿಸ್ತು ನನಗೆ ಆಮೇಲೆ ಅದಕ್ಕೋಸ್ಕರ ಇದರಲ್ಲೇ ಫೋಟೋಶೂಟ್ ಮಾಡಿಬಿಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತಂದೇಳಿ ಇದರಲ್ಲೇ ಫೋಟೋಸ್ ಎಲ್ಲ ತೆಗೆದ್ರು ವರ್ಷನ್ ಮೊಬೈಲಲ್ಲಿ ಫೋಟೋಸ್ ತೆಗೆದಿದ್ದು ನನ್ನ ಮೊಬೈಲಲ್ಲಿ ಅಂದರೆ ನಾನು ಯೂಟ್ಯೂಬಿಗೆ ವೀಡಿಯೋ ಮಾಡ್ತಾಯಿದ್ನಲ್ಲ ಸೊ ಹಾಗಾಗಿ ನನ್ನ ಫೋನಲ್ಲಿ ನಾನು ಫೋಟೋ ತೆಗೆದಿರಲಿಲ್ಲ ವರ್ಷ ಫೋನಲ್ಲೇ ತೆಗೆದ್ಬಿಟ್ಟು ನನ್ನ ಮೊಬೈಲಿಗೆ ಹಾಕ್ಸ್ಕೊಂಡು ಇವಾಗ ಹಾಕ್ತಾ ಇರೋದು ಇಬ್ಬರದೂ ಸಾಕಾಗೋಯ್ತು ಈ ಫೋಟೋಶೂಟ್ ಮಾಡೋಷ್ಟರೊಳಗಡೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗೋದು ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಥರ ಮಾಡಿದ್ರು ಅಂತಂದೇಳಿ ಆದ್ರೂ ಕೆಲವೊಂದಿಷ್ಟು ಫೋಟೋಸ್ಗಳೆಲ್ಲ ಚೆನ್ನಾಗಿ ಬಂದಿದೆ ಇವಳು ನೋಡಿ ಹೇಗೆ ಕೂತಿದ್ದಾಳೆ ಅಂತಂದೇಳಿ ಒಂಥರ ಸ್ವೀಟ್ ಮೆಮೊರೀಸ್ ಇದು ಹೋದ ವರ್ಷ ಮಾಡಬೇಕಂತ ತುಂಬ ಆಸೆ ಇತ್ತು ಬಟ್ ನನಗೆ ಮಾಡೋಕ್ಕೆ ಆಗಲಿಲ್ಲ ಯಾವ ಥರ ಮಾಡ್ಬೇಕಂತಂದೇಳಿ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಈ ಸಾರಿ ಸ್ವಲ್ಪ ಹಂಗೆ ತಿಳ್ಕೊಂಡು ಮತ್ತು ಲಕ್ಷ್ಮಕ್ಕನೂ ಹೇಳ್ಕೊಟ್ರು ನನಗೆ ಯಾವ್ಯಾವ ಥರ ಮಾಡ್ಬೇಕಂತಂದೇಳಿ ಮಾಡಿದೆ ಬಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು ನನ್ನ ಮಕ್ಕಳಿಗೆ ಅರಿಶಿನ ಕುಂಕುಮ ಅಂದರೆ ತುಂಬ ಇಷ್ಟ ಬಟ್ ಅವರು ಹಚ್ಕೊಳ್ಳೋದಲ್ಲದೆ ಎಲ್ರಿಗೂ ಹಚ್ತಾರೆ ಅವರು ಆಮೇಲೆ ಲಕ್ಷ್ಮಕ್ಕ ಅಂದರೆ ಇವರೇ ಅವರಿಗೆ ಲಂಗ ಚೋಲಿ ಕೊಡಿಸಿದ್ದು ಬಟ್ಟೆ ಹೋದ ಸರಿನೂ
ಹಾಕಿದ್ದೆ. ಹೋದ ಸರಿ ಯಾವುದೋ ಹಬ್ಬಕ್ಕೆ ಹಾಕಿದ್ದೆ, ಚೆನ್ನಾಗಿತ್ತು. ಅದನ್ನು ಈ ಅಕ್ಕನೇ ಹೊಲ್ದು ಕೊಟ್ಟಿದ್ದು. ಇವ್ರು ಋಷಿಕಾ ಇವಳಿದ್ದಾಳಲ್ವ, ಇವಳೇ ಜಾಸ್ತಿ ಅವ್ರ ಮನೆಗೆ ಹೋಗೋದು. ಅವ್ರನ್ನೆಲ್ಲ ಅಪ್ಪ ಅಮ್ಮ ಅಂತಂದೇಳಿನೇ ಕರೆಯೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ತುಂಬ ಹೈಟ್ ಆಗಿಬಿಟ್ಲು ನಮ್ಮ ಋಷಿ. ಅಂದರೆ ಋತಿಕಕ್ಕಿಂತ ಸ್ವಲ್ಪ ಇವಳು ಹೈಟ್ ಇದ್ದಾಳೆ. ಇದು ಆರತಿ ಮಾಡಬೇಕಾದ್ರೆ ನಾನು ಮತ್ತು ವರ್ಷ, ಇದು ವರ್ಷನೇ ಫೋಟೋ ತೆಗೆದಿರೋದು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಷ್ ನಿನ್ನೆನೇ ಹೇಳಬೇಕಿತ್ತು, ಬಟ್ ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದರೆ ನಿನ್ನೆ ಮುಗೀತೆ ಅಲ್ವಾ, ನಾನು ಎಡಿಟಿಂಗ್ ಮಾಡಿ ಹಾಕೋಷ್ಟೊಳಗಡೆ ಇಷ್ಟೊತ್ತು ಟೈಮ್ ತೊಗೊಂಡಿದ್ದೆ. ಹಾಗಾಗಿ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಬಾಯ್. ಯಾರಿಗಾದರೂ ಋಷಿಕಾ ಏರ್ ಗ್ರೋತ್ ಆಯಿಲ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 6362773795. ತುಂಬ ಆರ್ಡರ್ಸ್ ಎಲ್ಲ ಬಂದಿದೆ. ಅರ್ಧಕ್ಕೆ ಬಾಟಲ್ ಎಲ್ಲ ಖಾಲಿ ಆಗೋಯ್ತು. ಇನ್ನೂ 1 ಲೀಟರ್ ಬಾಟಲ್ಸ್ ಉಳಿದಿದೆ ಅಷ್ಟೇ. ಮತ್ತು ಇನ್ನೂ ಆಯಿಲ್ ತರಿಸ್ತಾ ಇದ್ದೀನಿ. ತರಿಸಿ ಮತ್ತು ರೆಡಿ ಮಾಡಬೇಕು. ರೆಡಿ ಮಾಡೋ ಪ್ರಾಸೆಸ್ ನಾನು ನಿಮಗೆ ತೋರಿಸಿದ್ದೀನಿ ಆಗಲೇ, ಯಾವ ಥರ ಮಾಡೋದು ಅನ್ನೋದನ್ನು. ನೀವು ನನ್ನ ಹಳೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಓಕೆ, ಬಾಯ್ ಬಾಯ್. ಮತ್ತು ಆಮೇಲೆ ನನ್ನ ಮಕ್ಕಳು ವಿಡಿಯೋದಲ್ಲಿ ಫೋಟೋದಲ್ಲಿ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ.